ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರ ವಿರೋಧದ ಚರ್ಚೆಗಳು ಹಿಂದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾನೆ ಇದೆ. ಬಟ್ ಪ್ರಮುಖವಾಗಿ ಬಹುತೇಕರು ಹೇಳ್ತಾ ಇರೋದು ಹಿಂದಿ ಅನಿವಾರ್ಯ ಅಲ್ಲದಿದ್ರೂ ಕೂಡ ಲಾಸ್ಟ್ ಮಿನಿಟ್ ಅಲ್ಲಿ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದ್ದು ತಪ್ಪು, ಮಕ್ಕಳ ಭವಿಷ್ಯದ ಜೊತೆ ಸರ್ಕಾರ ಆಟ ಆಡಿದ್ದು ತಪ್ಪು, ರಾಜಕೀಯ ಲಾಭಕ್ಕಾಗಿ ಏನೋ ಒಂದು ತರಾತುರಿಯ ನಿರ್ಧಾರ ತೆಗೆದುಕೊಂಡಿದ್ದು ತಪ್ಪು ಅನ್ನುವಂಥ ವಿಚಾರಗಳೇ ಬಹುತೇಕ ಕಡೆ ಉಲ್ಲೇಖ ಆಗ್ತಾ ಇರೋದು. ನೇರವಾಗಿ ಶಶಿಧರ್ ಸರ್ ಹತ್ರ ಹೋಗ್ಬಿಡ್ತೀನಿ. ಶಶಿಧರ್ ಸರ್, ಇಷ್ಟೊತ್ತು ಆನಂದ್ ಸರ್ ಮಾತಾಡಿದ್ದನ್ನ ಕೇಳಿಸ್ಕೊಂಡ್ರಿ. ಬೇರೆ ಸ್ಟೇಟ್ ಅವರೆಲ್ಲ ಬಂದು ನಮ್ಮಲ್ಲಿ ಕೆಲಸ ಮಾಡ್ತಾರೆ, ಬೇರೆ ಸ್ಟೇಟ್ ಅವ್ರನ್ನೆಲ್ಲ ನಾವು ಒಪ್ಪಿಕೊಂಡಿದ್ದೀವಿ, ನಮ್ಮ ನೆಲದಲ್ಲಿ ವಾಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಹಿಂದಿ ಕಲೀರಿ, ಇಂಗ್ಲೀಷ್ ಕಲೀರಿ ಅನ್ನೋ ಅನಿವಾರ್ಯತೆ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಇದು ಸರಿಯಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ಯಾಕೆ ನೀವೇ ಕನ್ನಡ ಕಲ್ತ್ಕೊಂಡು ಬನ್ರಿ, ಕನ್ನಡದಲ್ಲೇ ಮಾತಾಡಿ ಅಂತ ಯಾಕೆ ನಾವು ಹೇಳಲ್ಲ? ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಆನಂದ್ ಸರ್. ಖಂಡಿತ ನಾನು ಅದನ್ನು ಒಪ್ಕೋತೀನಿ. ಇಲ್ಲಿ ಬಂದ್ಮೇಲೆ ನಮ್ಮ ಕನ್ನಡ ಭಾಷೆಗೆ, ಕನ್ನಡ ನೆಲಕ್ಕೆ ಬಂದ್ಮೇಲೆ ಅವ್ರು ಕನ್ನಡ ಕಲಿಬೇಕು, ಅದು ಅನಿವಾರ್ಯ. ಬಟ್ ಎಷ್ಟು ಮಟ್ಟಿಗೆ ವಾಸ್ತವತೆ ಹಂಗಿದೆ ಸರ್? ವಾಸ್ತವ ಹಂಗಿದೆಯಾ ಅಂತ? ಯಾರೋ ಹಿಂದಿ ಅವನು ಬರ್ತಾನೆ, ನಾಳೆ ಕಮ್ಯುನಿಕೇಶನ್ ಮಾಡ್ತಾನೆ ಅಂದ್ರೆ ಹಿಂದಿಯಲ್ಲೇ ಉತ್ತರ ಕೊಡ್ಬೇಕು, ಅನಿವಾರ್ಯ ನಮಗ್ ಬಂದ್ಬಿಟ್ಟಿದೆ. ಆತನ ಜೊತೆ ಕಮ್ಯುನಿಕೇಶನ್ ಮಾಡ್ಬೇಕು ಅನ್ನುವಂತ ಪರಿಸ್ಥಿತಿ ನಮ್ಮಲ್ಲಿ ಇದೆ ಅಂತ. ಇಲ್ಲ, ನಾವು ಅವ್ರಿಗೋಸ್ಕರ ಹಿಂದಿ ಕಲಿಯೋದಲ್ಲ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೋಸ್ಕರ ಹಿಂದಿ ಕಲಿಯೋದಲ್ಲ. ನಮಗೆ ಬೇಕಾಗಿರೋದು ನಮ್ಮ ಜ್ಞಾನವೃದ್ಧಿಗೆ ಬೇಕು ಹಿಂದಿ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ನಾವು ಕಲಿಬೇಕಾಗ್ತದೆ, ಅನಿವಾರ್ಯ ಇದೆ. ಮತ್ತೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಹಿಂದಿ ಟೀಚರ್ಗಳು ಇಬ್ರು ಬೇರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಬ್ರು ಈಗ ಕೆಲಸದಿಂದ ತೆಗೆದಾಕಿದ್ರೆ ಅವ್ರ ಜೀವನ ಏನಾಗುತ್ತೆ? ಅವ್ರಿಬ್ರು ಸಹ ಕೆಲಸ ಕಳ್ಕೊತಾ ಇದ್ದಾರೆ, ಬೀದಿಗೆ ಬರ್ತಾ ಇದ್ದಾರೆ. ಆಮೇಲೆ ಈಗ ಮತ್ತೊಂದು ಪ್ರಶ್ನೆ ಎದ್ದಿದೆ, ಮಕ್ಕಳು ಸರಿಯಾಗಿ ಎಕ್ಸಾಮ್ ಬರ್ದಿಲ್ಲ 2 ದಿನ ಮುಂಚೆ ಇದು ಮಾಡಿರೋದಕ್ಕೆ ಅಂತ ಅನ್ಬಿಟ್ಟು. ಈ ತಿಂಗಳು 15ರಿಂದ ಮತ್ತೊಂದು ಎಕ್ಸಾಮಿನೇಷನ್ ಇದೆ, ಸೆಕೆಂಡ್ ಎಕ್ಸಾಮ್ ಇದೆ SSLC ಮಕ್ಕಳಿಗೆ. ಇಂಪ್ರೂವ್ಮೆಂಟ್ ಮಾಡ್ಕೊಳ್ಲಿಕ್ಕೂ ಅವಕಾಶ ಇದೆ. ಫೇಲ್ ಆಗಿರೋರು ಮತ್ತೆ ಎಕ್ಸಾಮ್ ತಗೊಂಡು ಪಾಸ್ ಮಾಡ್ಬೋದು, ಅವರು ಕಾಲೇಜ್ಗೆ ಅನುಕೂಲ ಆಗುತ್ತೆ, ಕಾಲೇಜ್ಗೆ ಅಡ್ಮಿಷನ್ ಒಂದು ಮಾತು ನಾನು, ಫೇಲ್ ಆದವ್ರಿಗೆ ಸಪ್ಲಿಮೆಂಟರಿ ಎಕ್ಸಾಕ್ಟ್ಲಿ ಅವ್ರಿಗೊಂದು ಆಪ್ಷನ್ ಇರುತ್ತೆ. ಬಟ್ ಬಹುತೇಕ ಮಕ್ಕಳು ಫಸ್ಟ್ ಅಟೆಂಪ್ಟ್ ನಲ್ಲಿ ಪಾಸ್ ಆಗದೆ ಇದ್ರೆ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಎಷ್ಟೋ ಮಕ್ಕಳು ಸರ್, ನೀವು ನಂಬಲ್ಲ, ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅವಮಾನ ತಾಳಲಾರದೆ. ಸಪ್ಲಿಮೆಂಟರಿ ಇನ್ನೊಂದು ಆಪ್ಷನ್ ಇದೆ, ಅದನ್ನ ಯಾರು ಯೋಚನೆ ಮಾಡಲ್ಲ ಮಕ್ಕಳು ಅಂತ. ಅಷ್ಟು ಸೂಕ್ಷ್ಮತೆ ಇದೆ ಮಕ್ಕಳ ಮನಸ್ಸು. ಅದಕ್ಕೆ ಕಾರಣ ಅದಕ್ಕೆ ಕಾರಣ ನಮ್ಮ ಇಲಾಖೆನೆ ಸಡನ್ ಆಗಿ ಯಾಕೆ ಅನೌನ್ಸ್ ಮಾಡ್ಬೇಕಿತ್ತು? ಮುಂಚಿತವಾಗಿ ಅನೌನ್ಸ್ ಮಾಡ್ಬೋದಾಗಿತ್ತು ಇದನ್ನ, ಹೌದಲ್ವಾ? 3 ಎಕ್ಸಾಮ್ ಆದ್ಮೇಲೆ ಮಕ್ಕಳಿಗೆ ಹಿಂದಿ ಗ್ರೇಡ್ ಅಂತ ಅಂದ್ರೆ ಆ ಮಕ್ಕಳ ಪರಿಸ್ಥಿತಿ ಏನಾಯ್ತು ನೋಡಿ. ಅವ್ರು ಸೋಷಿಯಲ್ ಸರಿಯಾಗಿ ಬರ್ದಿಲ್ಲ, ಆಕ್ಚುಲಿ ಸೋಷಿಯಲ್ಗೂ ಅವ್ರು ಫೇಲ್ ಆಗಿದೆ. ಯಾಕೆಂತಂದ್ರೆ ಅವ್ರ ಮನಸ್ಥಿತಿ ಕೆಟ್ಟೋಯ್ತು. ಹಾಗಾಗಿ ನಾವು ಎಲ್ಲಾ ಮಕ್ಕಳಿಗೂ ಮನಸ್ಥಿತಿಗೆ ಅವ್ರಿಗೆ ಧೈರ್ಯ ಹೇಳಿದೀವಿ. ಖಂಡಿತವಾಗ್ಲೂ ಆ ಮಕ್ಕಳು ಖಂಡಿತ ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದಾರೆ. ರಿಸಲ್ಟ್ ನೋಡಿ ಗೊತ್ತಾಗತ್ತೆ ನಿಮ್ಗೆ. ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. 1,75,000 ಮಕ್ಕಳು ಹಿಂದಿಯಲ್ಲಿ ಫೇಲ್ ಆಗ್ತಿದ್ದಾರೆ ಅಂತ ಅಂಕಿ ಅಂಶ ಇದೆಯಲ್ಲ ಸರ್, ಅದು ಕಡಿಮೆ ಆದ್ರೆ ನಮ್ಮಷ್ಟು ಖುಷಿ ಪಡೋರು ಯಾರು ಇಲ್ಲ ಅಂತ. ಅದು ಕಡಿಮೆ ಆದ್ರೆ ಖುಷಿ ಪಡೋರು ಯಾರು, ಜಾಸ್ತಿ ಆದ್ರೆ ವಾಟ್ ನೆಕ್ಸ್ಟ್? ಇದು ಪ್ರಶ್ನೆ ಇದೆ. ಇಲ್ಲ, ಮಾಹಿತಿ ಸುಳ್ಳದು ಮೇಡಮ್, ಸುಳ್ಳು ಮಾಹಿತಿ ಅದು. ಕಳೆದ ವರ್ಷ ಹಿಂದಿನಲ್ಲಿ ಫೇಲ್ ಆಗಿದ್ದವ್ರು ಕಡಿಮೆ, ಕನ್ನಡದಲ್ಲೇ ಫೇಲ್ ಆಗಿದ್ದವ್ರು ಜಾಸ್ತಿ ಇದ್ದಾರೆ. ಮಧು ಬಂಗಾರಪ್ಪ ಅವರು ಮೋಸ್ಟ್ಲಿ ಪ್ರೆಸ್ ಮೀಟ್ ಅಲ್ಲೇ ಅನೌನ್ಸ್ ಮಾಡ್ದಂಗೆ ಇದೆಯಪ್ಪ ಅದನ್ನ. ಮಧು ಬಂಗಾರಪ್ಪ ಅವರೇ ಹೇಳಿದ್ದಾರೆ. ನನ್ನ ಹತ್ರ ಮಾಹಿತಿ ಇದೆ ಮೇಡಮ್, ನನ್ನ ಹತ್ರ ಮಾಹಿತಿ ಇದೆ. ಓಕೆ, ಬರೀ ಹಿಂದಿ ಅಂತ ಅಲ್ಲ ಸರ್, ತ್ರಿಭಾಷಾ ಅಂತ ಬಂದಾಗ ಅಷ್ಟು ಜನ ಮಕ್ಕಳು ಫೇಲ್. ಕರೆಕ್ಟ್, ಅದು ಕರೆಕ್ಷನ್ ಮಾಡ್ಕೊಳ್ತೀವಿ ಸರ್. ಆಮೇಲೆ ಕನ್ನಡದಲ್ಲಿ ಜಾಸ್ತಿ ಫೇಲ್ ಆಗಿದ್ದಾರೆ ಅಂದಿದ್ದು ಸರಿ ಇದೆ. ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ 1,62,000 ಜನ ಫೇಲ್ ಆಗಿದ್ದಾರೆ ಅಂತ ನಾವು ಆಪಲ್ ಕಂಪೇರ್ ಮಾಡ್ಬೇಕು. ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಫೇಲ್ ಆದವ್ರು ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಫೇಲ್ ಆದವ್ರು ಸಮ ಅನ್ನಕ್ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಟೋಟಲಿ ಕನ್ನಡ ಆನಂದ್ ಸರ್, ಟೋಟಲಿ ಕನ್ನಡ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೋದು, ಥರ್ಡ್ ಲ್ಯಾಂಗ್ವೇಜ್ ಆಗಿರ್ಬೋದು, ಎಲ್ಲ ನಮ್ ಕನ್ನಡಿಗರೇ ಕನ್ನಡ ಕಲಿತಾ ಇರ್ಬೇಕಾದಾಗ. ಹಾಗಾಗಿ ಆ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸಬೇಕಾಗ್ತದೆ. ತೃತೀಯ ಭಾಷೆಗಳಲ್ಲಿ ಮಕ್ಕಳಿಗೆ ಸ್ಕೋರ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಇದೆ. ನೀವು ಬೇಕಾದ್ರೆ ಎಲ್ಲಾದ್ರೂ ಮಕ್ಕಳನ್ನ ಕೇಳಿ ನೋಡಿ, ಸಾಕಷ್ಟು ಮಕ್ಕಳನ್ನ ಕೇಳಿ ನೋಡಿ ನೀವು. ನನಗೆ ಈಸಿಯಾದ ಭಾಷೆ ತೃತೀಯ ಭಾಷೆ ಅಂತ ಹೇಳ್ತಾರೆ ಹೊರತು ಬೇರೆದನ್ನ ಹೇಳೋದಿಲ್ಲ ಅವರು. ಹಾಗಾಗಿ ಅವರ ಸ್ಕೋರ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ತೃತೀಯ ಭಾಷೆ ಅವಶ್ಯಕತೆ ಇದೆ. ನಾಟ್ ಓನ್ಲಿ ಹಿಂದಿ, ಎಲ್ಲಾ ಸಬ್ಜೆಕ್ಟ್ 9 ಭಾಷೆಗಳಿದೆ. ಎಲ್ಲಾ ಭಾಷೆಗಳನ್ನು ಕಲಿಯೋಣ, ಎಲ್ಲಾ ಭಾಷೆಗಳನ್ನು ಪ್ರೀತಿಸೋಣ. ಆದ್ರೆ ನಮ್ಮ ತಾಯಿ ಭಾಷೆಯನ್ನು ಎಂದಿಗೂ ನಾವು ಮರೆಯೋದೇ ಇಲ್ಲ. ನಾವ್ ಎದೆಗೆ ಒಪ್ಪಿಕೊಳ್ಳೋಣ ಅಂತ ನನ್ನ ಮಾತು ಮೇಡಮ್. ಎಸ್ ಶಶಿಧರ್ ಸರ್. ಭಾಸ್ಕರನ್ ಸರ್, ಫೈನಲ್ ಆಗಿ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಬಹುದು, ಏನು ಆಪ್ಷನ್, ಮಕ್ಕಳ ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡು ಏನ್ ಮನವಿ ಮಾಡ್ತೀರಿ ಅಂತ ತಾವು ಹೇಳ್ತಾ ಇದ್ದೀರಿ. ಓಕೆ ಫೈನ್, ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ಈ ಆಗಿರೋ ಗೊಂದಲಗಳನ್ನ ಸರಿಪಡಿಸೋ ಜವಾಬ್ದಾರಿ ಯಾರ್ದು? ಅದು ಪ್ರಶ್ನೆ ಇದೆ ನಮ್ಗೆ. ಈಗ ಅವರು ನಮ್ಮ ಆನಂದ್ ಸರ್ ಹೇಳ್ದಂಗೆ ಒಂದು ಮಾತನ್ನಂತೂ ನಾನು ಒಪ್ಕೊಳ್ತೇನೆ. ಸರ್ಕಾರ ಮಾಡಿರೋ ಗೊಂದಲದಿಂದ ಹಿಂದಿ ವಿಚಾರದಲ್ಲಿ ದಯವಿಟ್ಟು ಮಕ್ಕಳನ್ನ ಫೇಲ್ ಮಾಡಬೇಡಿ. ಅವರು ಗ್ರೇಸ್ ಮಾರ್ಕ್ಸ್ ಹೇಳಿದ್ರು. ನಾನು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತೀನಿ, ನೀವು ಸರ್ಕಾರ ಮಾಡಿರೋ ತಪ್ಪಿನಿಂದ
ಹಿಂದಿಯಲ್ಲಿ ಒಂದು ಮಗು 10 ಮಾರ್ಕ್ ತೆಗೆದಿದ್ರೆ ಅದಕ್ಕೆ 25 ಮಾರ್ಕ್ ಕೊಟ್ಟು ಪಾಸ್ ಮಾಡೋ ಜವಾಬ್ದಾರಿ ಸರ್ಕಾರದ. ಪ್ರತಿಯೊಬ್ಬ ಯಾಕಂದ್ರೆ ಮಕ್ಕಳನ್ನ ಈ ಬಾರಿ ಯಾರ್ಯಾರು SSLC exam ಬರ್ದಿದ್ದಾರೆ? ಸರ್ಕಾರ ಮಕ್ಕಳ ಜೀವನದಲ್ಲಿ ಅಷ್ಟು ದೊಡ್ಡ ಚೆಲ್ಲಾಟ ಆಡಿದೆ. 2400 ಕನ್ನಡ ಶಾಲೆಗಳನ್ನ ಕಳೆದ 8 ವರ್ಷದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ದಾರೆ. ಇದ್ರ ಬಗ್ಗೆ ಸರ್ಕಾರದ ಧೋರಣೆ ನಿಲುವು ಏನು? ಆಮೇಲೆ ನಾವು ಹಿಂದಿ ಸಂಸ್ಕೃತ ಇದೆಲ್ಲ ಮಾತಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಈಗ 1 ತಿಂಗಳಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಉರ್ದು ಮಾಧ್ಯಮದ ಮದರಸಾಗಳಲ್ಲಿ ಕನ್ನಡ ಕಲಿಕೆ ಕಡ್ಡಾಯವಲ್ಲ ಅಂತ. ಇದ್ಯಾವ ನ್ಯಾಯ? ಇದ್ಯಾವ ನ್ಯಾಯ? ಅಂದರೆ ಹಿಂದಿ ಹೇರಿಕೆ ಒಪ್ಕೊಳ್ತೀವಿ ನಾವು, ಅದು ತಪ್ಪು ಅಂತ. ಆದರೆ ಒಂದು ನಿರ್ದಿಷ್ಟವಾದಂತಹ ಸಮುದಾಯವನ್ನು ಮೆಚ್ಚಿಸ್ಲಿಕ್ಕೆ ಅಲ್ಲಿ ಕನ್ನಡ ಕಡ್ಡಾಯ ಇಲ್ಲ. ಇದು ದ್ವಂದ್ವ ನೀತಿ. ಇದನ್ನು ಮಾಡಬೇಡಿ. ಮಕ್ಕಳ ಜೀವನದಲ್ಲಿ ದಯವಿಟ್ಟು ಸರ್ಕಾರ ಆಟ ಆಡಬಾರ್ದು. ನಾನು ನಮ್ಮ ಶಿಕ್ಷಣ ಸಚಿವರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನೀವು ಮಾಡಿರೋ ಗೊಂದಲಕ್ಕೆ ಒಳ್ಳೆಯ ಪರಿಹಾರವನ್ನು ನಿಮ್ಮಿಂದನೇ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ನೀವು ಮೇಲ್ಮನವಿ ಹೋಗ್ತಿರೋ ಸುಪ್ರೀಂ ಕೋರ್ಟ್ಗೆ ಅಥವಾ ಈ ಏಕಸದಸ್ಯ ಪೀಠದ ಜಡ್ಜ್ ಅವ್ರು ಏನು ಹೇಳಿದ್ದಾರೆ ಅದನ್ನೇ ಕೇಳಿಸ್ಕೊಂಡು ರಾಜ್ಯ ಸರ್ಕಾರ ನೀವೇನು ಡಿಸಿಷನ್ ತಗೊಳ್ತಿರೋ ಗೊತ್ತಿಲ್ಲ. ಆದರೆ ದಯವಿಟ್ಟು ಮಕ್ಕಳ ಜೀವನದಲ್ಲಿ ಆಟ ಆಡಬೇಡಿ. ಗ್ರೇಸ್ ಮಾರ್ಕ್ಸ್ ಅಂತ ಹೇಳಿದ್ರಲ್ಲ ನಮ್ಮ ಸರ್ರು, ಅದು ನಾನು ಮುಂದಕ್ಕೆ ಹೋಗಿ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಹಿಂದಿಗೆ ನೀವು ಪಾಸಿಂಗ್ ಮಾರ್ಕ್ ಕೊಡಬೇಕು. ಯಾಕಂದರೆ ಅದರ ಜವಾಬ್ದಾರಿ ನಿಮ್ಮದು. ಓಕೆ, ರಘುಪತಿ ಸರ್ ಏನಾದರೂ ಮನವಿ ಮಾಡ್ಕೊಳ್ತೀರಾ ಶಿಕ್ಷಣ ಸಚಿವರಿಗೆ ಈ ಮೂಲಕ? ಅಂದರೆ ಆಗಿರೋ ತಪ್ಪನ್ನ ಸರಿಪಡಿಸುವ ಜವಾಬ್ದಾರಿ ಅಲ್ಲಿದೆ, ಕೋರ್ಟ್ ಆದೇಶನೂ ಪಾಲನೆ ಆಗಬೇಕು. ಏನು ಮನವಿ ಮಾಡ್ಕೊಳ್ತೀರಿ? ಹೌದು, ಈಗ ಕೋರ್ಟ್ ಆದೇಶನೂ ಪಾಲನೆ ಮಾಡಬೇಕು, ಮತ್ತೆ ಅದನ್ನ ಪಾಲಿಸಲೇಬೇಕಾದಂಥ ಅನಿವಾರ್ಯ ಕೂಡ ನಮಗೆ ಈಗ ರಾಜ್ಯ ಸರ್ಕಾರಕ್ಕೆ ಈಗ ಇದೆ. ಸೊ ಬಟ್ ಅದನ್ನ ಮತ್ತೆ ನಾವು ಮೇಲ್ಮನವಿ ಮಾಡ್ಕೋತೀವಿ ಅಂತ ಹೇಳಿ ಮತ್ತೆ ರಿಸಲ್ಟನ್ನು ಮುಂದೂಡೋದಕ್ಕಾಗಲಿ, ಈಗ ಅವ್ರು ಹೇಳಿದ್ರು ಮತ್ತೆ ಇದೆ ನೆಕ್ಸ್ಟ್ ಎಕ್ಸಾಮ್ ಇದೆ ಅವಾಗಲೂ ಬರಿಬೋದು ಅಂತ. ಬಟ್ ನೀವು ಹೇಳ್ದಾಗೆ ಕೆಲವರು ಮೊದಲನೇ ಸರಿ ಫೇಲ್ ಆದ ತಕ್ಷಣ ನೀವು ನೋಡಿ ರಿಸಲ್ಟ್ ಎಲ್ಲ ಟೈಮಲ್ಲೂ ಪ್ರತಿ ವರ್ಷವೂ SSLCಯಲ್ಲಿ ಮತ್ತೆ ನಿಮಗೆ ಅಂದರೆ ಎಕ್ಸಾಮ್ಗೆ ಅಟೆಂಡ್ ಮಾಡೋದಕ್ಕೆ ಅವಕಾಶ ಇದೆ. ಬಟ್ ಆದರೂ ತುಂಬ ಜನ ಆತ್ಮಹತ್ಯೆ ಮಾಡ್ಕೋತಾರೆ ಮತ್ತು ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಡ್ತಾರೆ, ಯಾಕೆಂದರೆ ಮಾರ್ಕ್ಸ್ ಕಡಿಮೆ ಬಂದಾಗ. ಸೊ ಆದ್ದರಿಂದ ಅದನ್ನು ಮೊದಲನೇ ಸರಿನೇ ಈಗ ಅನೌನ್ಸ್ ಮಾಡೋವಾಗಲೇ ಅದ್ರ ಬಗ್ಗೆ ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು ಅದಕ್ಕೆ ಸೇರಿಸಬೇಕು ಮಾರ್ಕ್ಸನ್ನು. ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೋ ಅಥವಾ ಏನು ಮಾಡ್ತಾರೋ, ಒಟ್ಟಿಗೆ ಮಕ್ಕಳಿಗೆ ಅನ್ಯಾಯ ಆಗದೇ ಇರೋ ಥರ ನೋಡ್ಕೋಬೇಕು ಒಂದು. ಮತ್ತು ಅದರಿಂದ ನಮಗೆ ರಿಸಲ್ಟ್ಗಳನ್ನು ಮತ್ತೆ ಮುಂದೂಡಬಾರ್ದು. ಯಾಕಂದ್ರೆ ಈಗ ಆಲ್ರೆಡಿ ಕಾಲೇಜುಗಳಿಗೆ ನೆಕ್ಸ್ಟ್ ಅಡ್ಮಿಷನ್ಸ್ ಮಾಡಿಸಬೇಕು. ಸೊ ಅವರಿಗೆ ಓವರ್ ಆಲ್ ಪರ್ಸೆಂಟ್ ನೀವು ಕಾಲೇಜುಗಳಿಗೆ ಹೋದಾಗ ನಿಮಗೆ 90%, 95% ನಾನು ಕಾಲೇಜಿಗೆ ಸೇರ್ಕೋಬೇಕು ಅನ್ನೋ ಒಂದು ಕಟ್ ಆಫ್ ಕೆಲವು ಕಾಲೇಜುಗಳಲ್ಲಿ ಇರುತ್ತೆ. ನಾನು ನನ್ನ ಮಗನ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸಬೇಕು ಅಂದರೆ ಅವರೊಂದು ಕಟ್ ಆಫ್ ಇದು ಮಾಡಿಬಿಟ್ಟಿರ್ತಾರೆ, ಇದಕ್ಕೆ 90% ಜಾಸ್ತಿ ಬಂದರೆ ನಾನು ಸೇರಿಸ್ಕೋತೀನಿ ಅಂತ. ಬಟ್ ಹಿಂದಿಯಿಂದ ಅಂಥ ಮಕ್ಕಳಿಗೆ ವಂಚಿತ ಆಗಬಾರ್ದು. ಅವ್ರಿಗೆ 90 ಮಾರ್ಕ್ಸ್ ಆಗ್ಬೋದು ಅಥವಾ 90 ಓವರ್ ಆಲ್ ಪರ್ಸೆಂಟೇಜ್ ನಾನು ಹೇಳ್ತಾ ಇರೋದು. ಸೊ ಅದರಿಂದ ಅಷ್ಟು ಕಡಿಮೆ ಅವ್ರಿಗೆ ಬರಬಾರ್ದು. ಸೊ ಅಂಥವ್ರಿಗೆಲ್ಲ ಅದು ಒಳ್ಳೆಯ ಅವಕಾಶವನ್ನು ಸರ್ಕಾರ ಮಾಡಿಕೊಡ್ಬೇಕು. ಸೊ ಅದಕ್ಕೆ ಸೂಕ್ತ ನಿರ್ಧಾರಗಳನ್ನು ಸರ್ಕಾರ ತಗೋಬೇಕು. ಯಾವುದೇ ಮಕ್ಕಳಿಗೂ ಯಾವುದೇ ಪೋಷಕರಿಗೂ ಇದರಿಂದ ಹೊರೆ ಆಗಬಾರ್ದು. ಇಮ್ಮಿಡಿಯೇಟಾಗಿ ಸರ್ಕಾರ ತಗೋಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಮೊದಲನೇ ಕೋರ್ಟ್ ಹೇಳಿರೋದು ಬರೀ ಈ ವರ್ಷಕ್ಕೆ ಮಾತ್ರ. ಸೊ ಮುಂದಿನ ವರ್ಷಗಳಿಂದ ಮೊದಲನೇ ಈಗ ಸರ್ಕಾರ ಅದಕ್ಕೆ ಕರಡು ನೀತಿಯನ್ನು ತಂದು ಅದಕ್ಕೆ ಒಳ್ಳೆಯ ಪರಿಹಾರವನ್ನು ಕೊಂಡ್ಕೊಳ್ಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಇದಕ್ಕೆ ಶಶಿಧರ್ ಸರ್ ಏನಾದ್ರು ಒನ್ ಲೈನಲ್ಲಿ ಹೇಳೋದಿದ್ರೆ ಸರ್, ಟೈಮ್ ಆಯಿತು. ನಾನು ಸಾರಿ ಸರ್. ಕರ್ನಾಟಕ ಸರ್ಕಾರ ಸುಖದೇವ್ ಥೋರೋಟ್ ಅನ್ನೋರು ಸಮಿತಿನಲ್ಲಿ SEP ತಗೊಂಡ್ಬರ್ತಾ ಇದ್ದಾರೆ. ಅದರಲ್ಲಿ ದ್ವಿಭಾಷಾ ನೀತಿ ಅಂತ ಮಾಡಿದ್ದಾರೆ. SEP ಅಕ್ಸೆಪ್ಟ್ ಮಾಡಿ ಅದನ್ನು ಜಾರಿ ಮಾಡಿದ್ರೆ ದ್ವಿಭಾಷಾ ನೀತಿ ಜಾರಿ ಬರುತ್ತೆ. ದ್ವಿಭಾಷಾ ಮೊದಲು 2 ಭಾಷೆನಲ್ಲಿ ಕನ್ನಡ ಕಡ್ಡಾಯ ಒಂದಾಗಿರುತ್ತೆ, ಮೊದಲನೇ ಭಾಷೆ ಅಥವಾ 2ನೇ ಭಾಷೆ. ಇನ್ನೊಂದು ಭಾಷೆ ಅವ್ರ ಆಯ್ಕೆ ಬಂದಿದ್ದು, ಇಂಗ್ಲಿಷ್ ಬೇಕಾದ್ರೆ ತಗೊಳ್ಳಿ, ತಾಯ್ನುಡಿ ಬೇಕಾದ್ರೆ ತಗೊಳ್ಳಿ ಅಂತ. ಇದು ಜಾರಿ ಆಗಲಿ ಅಂತ ನಾನು ಕೇಳ್ತೀನಿ. ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಶಶಿಧರ್ ಸರ್ ಇಷ್ಟೊತ್ತು ನಮ್ಮ ಜೊತೆಗೆ ಭಾಗಿಯಾಗಿ ತಮ್ಮ ಒಪಿನಿಯನ್ ತಿಳಿಸಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಲ್ಲಿ ಈ ತ್ರಿಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಮಕ್ಕಳು ವರ್ಷವಿಡೀ ಓದಿ ಎಕ್ಸಾಮ್ ಬರೆಯೋ ಟೈಮಿಗೆ ಶಿಕ್ಷಣ ಸಚಿವರು ಅನೌನ್ಸ್ ಮಾಡಿರುವ ರೀತಿ ಅತಿ ದೊಡ್ಡ ಗೊಂದಲಕ್ಕೀಡಾಗಿತ್ತು. ಕೊನೆಗೆ ಅದನ್ನ ಹೈಕೋರ್ಟ್ ಕೂಡ ಈಗ ನೋನೋ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಸರಿಯಲ್ಲ, ಈ ಬಾರಿ ಅಂಕನೇ ಕೊಡಬೇಕು, ಗ್ರೇಡ್ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತ ಆದೇಶ ಕೊಟ್ಟಿದ್ದೆ ತಡ ಈಗ ಮಕ್ಕಳ ಭವಿಷ್ಯದ ಬಗ್ಗೆ ಒಂದಷ್ಟು ಚಿಂತೆ ಶುರುವಾಗ್ಬಿಟ್ಟಿದೆ. ಹಂಗಂತ ನಾನು ಆಗ್ಲೇ ಹೇಳಿದೆ, ನಮ್ಮ ನೆಲದ ಕಾನೂನು ಗೌರವ ಕೊಡಬೇಕು, ಅದನ್ನ ಪಾಲನೆ ಮಾಡಲೇಬೇಕು, ಅದು ಅನಿವಾರ್ಯ. ಬಟ್ ಅದನ್ನ ಅನಿವಾರ್ಯವಾಗಿ ಇಟ್ಕೊಂಡು ಕೂಡ ಇರುವ ತಪ್ಪುಗಳನ್ನ ಸರಿ ಮಾಡಿಕೊಂಡು ಮಕ್ಕಳ ಭವಿಷ್ಯವನ್ನ ಮುಂದೆ ಇಟ್ಕೊಂಡು ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಶಿಕ್ಷಣ ಸಚಿವರ ಕಡೆಗೆ ಮಕ್ಕಳು ನೋಡ್ತಿದ್ದಾರೆ, ಪೋಷಕರು ನೋಡ್ತಿದ್ದಾರೆ, ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಕಾದ್ ನೋಡೋಣ ಅಂತ ಹೇಳ್ತಾ